ಮೇಲೇರಿ ಬಂದರೂ ಸಹ ಎದೆಗುಂದದೆ ನಮ್ಮ ವೀರ ಯೋಧರು ಮುನ್ನುಗ್ಗುತ್ತಲಿದ್ದಾರೆ. ಅವ್ವಾ, ಹಾವಾಡಿಗನ ಕೈಯಲ್ಲಿಯ ಗರುಡ ರೇಖೆಯನ್ನು ಕಂಡು ಕೆರೆದ ಕೆಟ್ಟ ಸರ್ಪ ಹಣೆ ಮುಚ್ಚಿಕೊಂಡು ಓಡುವ ಹಾಗೆ ಆಂಗ್ಲರ ಸೈನ್ಯ ದಿಕ್ಕೆಟ್ಟು ಓಡುತ್ತಿದೆ ತಾಯಿ. ಧನ್ಯ ಕನ್ನಡಾಂಬೆ, ಧನ್ಯ. ಇಂತಹ ಸಚ್ಚಾರಿತ್ರ್ಯ ಕಡುಗರೆ ಮಕ್ಕಳನ್ನು ಪಡೆದ ನೀನೇ ಧನ್ಯ. ಆಂಗ್ಲರ ಬಾಯಿಂದ ಸೋತು ಹೋದೆಂಬ ಶಬ್ದ ನನ್ನ ಕಿವಿಗೆ ಬೀಳುವಂತೆ ಮಾಡು. ರುದ್ರ ರೂಪ ತಾಳು. ರಾಕ್ಷಸ ರೂಪದಲ್ಲಿ ಬಂದಿರುವ ಬ್ರಿಟಿಷ್ ನಾಯಿಗಳನ್ನು ಬಿಡದೆ ಬೆನ್ನು ಹತ್ತಿ ಅವರ ಗೋಣು ಮುರಿದು ಎದೆ ಮೆಟ್ಟಿ ಸೀರಿ ಅವರ ಕರುಳು ಹೊರದು ವೀಣಿಗೆ ತಂತಿಯನ್ನಾಗಿ ಮಾಡಿ ಕನ್ನಡಮ್ಮನ ಕಿವಿಗೆ ಕನ್ನಡ ಮಾಡು. ಅಪ್ಪಣೆ ತಾಯಿ. ಹರ ಹರ ಮಹಾದೇವ. ಘಾತವಾಯಿತು ತಾಯಿ, ಘಾತವಾಯಿತು. ಏನಾಯ್ತು ಚನ್ನಬಸು? ನಮ್ಮೂರಿಂದಲೇ ನಮಗೆ ಮೋಸವಾಯಿತು. ಮದ್ದುಗುಂಡಿನ ಸಂಘಾಂಗದಲ್ಲಿ ಸಗಣಿ ನೀರು ಸುರುವಿ ನಮ್ಮ ತುಪಾಕಿಗಳು ಸಿಡಿಯದಂತೆ ಮಾಡಿ ನಮ್ಮ ಕೈಗಳನ್ನು ಕತ್ತರಿಸಿ ಹಾಕಿದರು ತಾಯಿ. ನಮ್ಮವರಿಂದಲೇ ನಮಗೆ ದ್ರೋಹವೇ? ಹೆತ್ತ ಮಕ್ಕಳೇ ತಾಯಿಯ ಕತ್ತು ಕೊಯ್ದು ರಕ್ತ ಮಾಂಸಗಳನ್ನು ಹಂಚಿಕೊಂಡು ತಿಂದರೆ. ಅಮ್ಮ ಕನ್ನಡಾಂಬೆ, ಕಣಿತೆರೆದು ನೋಡು. ಇಂತಹ ಚಾಂಡಾಲರಿಗೆ ನೀನು ಜನ್ಮ ಕೊಡೋದಕ್ಕೆ ತಾನೇನು ಬಂಜೆಯಾಗಿದ್ರೆ ಎಷ್ಟೋ ಒಳಿತು. ತಾಯಿಯವರೇ, ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ. ದಯವಿಟ್ಟು ತಾವು ಗುಪ್ತ ಮಾರ್ಗದಿಂದ ಇಲ್ಲಿಂದ ನಿರ್ಗಮಿಸುವುದು ಒಳ್ಳೆಯದು ತಾಯಿ. ಇಲ್ಲಿ ನನ್ನ ಮಕ್ಕಳನ್ನು ಬಲಿಗೊಟ್ಟು ನಾನು ಮರಣಕ್ಕೆ ಹೆದರಿ ರಣಭೂಮಿಯಿಂದ ಹೇಳಂತೆ ಓಡಿ ಹೋಗಲೆ? ಅದೆಂದಿಗೂ ಸಾಧ್ಯವಿಲ್ಲ. ಒಮ್ಮೆ ರಣದಲ್ಲಿ ಕಾಲಿಟ್ಟ ಮೇಲೆ ಮರಣ ಸೇರಬೇಕು, ಇಲ್ಲ ಗುರಿ ತಲುಪಬೇಕು. ನಿಜ ತಾಯಿ, ಆದರೆ ಒಮ್ಮೆ ಪೆಟ್ಟು ತಿಂದ ಹುಲಿಯನ್ನು ಬೇಟೆಯಾಡಬೇಕೆಂದ್ರೆ ಎದೆಗಾರಿಕೆಗಿಂತ ಜಾಣತನವೇ ಹೆಚ್ಚು ಬೇಕು ತಾಯಿ. ಜಾಣತನವೇ ಹೆಚ್ಚು ಬೇಕಾಗುತ್ತದೆ. ನಿಜ ಮಂತ್ರಿಗಳೇ, ಆದ್ರೆ ಈಗ ಜಾಣತನ ತೋರುವ ಕಾಲ ಮೀರಿ ಹೋಗಿದೆ. ರಣವೀಳ್ಯ ಕೊಟ್ಟು ಯುದ್ಧ ಕಂಕಣ ಕಟ್ಟಿ ಒಮ್ಮೆ ರಣದಲ್ಲಿ ಕಾಲಿಟ್ಟ ಮೇಲೆ ತೀರಿತು. ಇಟ್ಟ ಹೆಜ್ಜೆಯನ್ನು ಹಿಂತೆಗೆಯದೆ ದಿಟ್ಟತನದಿಂದ ಹೋರಾಡುವೆ. ಗೆದ್ದರೆ ಕಿತ್ತೂರು, ಸತ್ತರೆ ವೀರ ಸ್ವರ್ಗ. ಮಾಡದೆ ಉತ್ತರ ದಿಕ್ಕಿನಿಂದ ಹೋರಾಟ ಪ್ರಾರಂಭಿಸು. ಸಾಧ್ಯವಿಲ್ಲ ತಾಯಿ, ಸಾಧ್ಯವಿಲ್ಲ. ನಿಮ್ಮ ಅಂಗರಕ್ಷಕನಾಗಿ ನಿಮ್ಮ ರಕ್ಷಣೆ ಮಾಡುವುದನ್ನು ಬಿಟ್ಟು ನಾನು ಹೋಗಲಾರೆ ತಾಯಿ, ಹೋಗಲಾರೆ. ಈಗ ನನ್ನ ರಕ್ಷಣೆಗಿಂತ ಕಿತ್ತೂರಿನ ನಂದಿ ಧ್ವಜದ ರಕ್ಷಣೆ ಮಿಗಿಲಾಗಿದೆ. ತಡ ಮಾಡದೆ ಉತ್ತರ ದಿಕ್ಕಿನಿಂದ ಹೋರಾಟ ಪ್ರಾರಂಭಿಸು. ನಾನು ದಕ್ಷಿಣ ದಿಕ್ಕಿನಿಂದ ಬರುವೆ. ಹರ ಹರ ಮಹಾದೇವ. ಸುಮ್ಮನೆ ಕತ್ತಿಯನ್ನು ಕೆಳಗೆ ಹಾಕೋ. ಈಗ ಕಿತ್ತೂರು ಸಂಪೂರ್ಣ ಕೈವಶದಲ್ಲಿದೆ. ಕರ್ಮಠದ ಗುರುಸಿದ್ದೇಶ, ನಿನ್ನ ಮಾತನ್ನು ಲಕ್ಷ್ಯಕ್ಕೆ ತಾರದೆ ಹೋದರೆಂದು ಈ ನಿನ್ನ ಮಕ್ಕಳಿಗೆ ಶಾಪವು ನಿತ್ಯ. ಫಿಕ್ರ
ಈ ಚೆನ್ನವನ ಬಂಧನವಾದ ಮಾತ್ರಕ್ಕೆ ಸೊಕ್ಕಿನಿಂದ ಮೆರೆಯಬೇಡ. ಒಂದಿಲ್ಲ ಒಂದು ದಿನ ನಿಮ್ಮೆಲ್ಲರ ರುಂಡವನ್ನು ಚೆಂಡಾಡುವ ನನ್ನ ಮಗ ಸಂಗೊಳ್ಳಿ ರಾಯಣ್ಣ ಬದಲಾಗುತ್ತಾನೆ. ನಿಮ್ಮೆಲ್ಲರೂ ಕಿತ್ತೂರು ಕೋಟೆಯಿಂದ ಮಾತೋಡಿಸಿ ಮತ್ತೆ ಈ ಕನ್ನಡಿಗರಿಗೆ ಸ್ವಾತಂತ್ರ್ಯ ಸಂಭ್ರಮ ತರುತ್ತಾನೆ. ಒಬ್ಬ ಕನ್ನಡ ರಾಜ್ಯದ ಹೆಣ್ಣು ಮಗಳನ್ನು ಧರ್ಮದಿಂದ ಯುದ್ಧ ಮಾಡಿ ಗೆಲ್ಲಲಾಗಲಿಲ್ಲ ನಿಮ್ಮ ಹೇಳಿ ಸರ್ಕಾರಕ್ಕೆ. ಇರೋದು ಸಾರಿ, ನಮ್ಮ ಕಂಪನಿ ಸರ್ಕಾರಕ್ಕೆ ಕೆಟ್ಟ ಶಬ್ದವನ್ನು ಆಡಿದ್ದಾರೆ. ನಿನ್ನ ಕನ್ನಡದ ಕುನ್ನಿಗಳನ್ನೆಲ್ಲ ಒಂದು ಜೈಲಿಗೆ ಕಳಿಸುತ್ತೇನೆ. ನಿನ್ನ ಕಿತ್ತೂರನ್ನು ಕಪ್ಪಿ ಸುಟ್ಟು ಹಾಕುತ್ತೇನೆ. ಕೆಂಪು ಮುಖದ ಕಪ್ಪಿ, ಎಚ್ಚರದಿಂದ ಮಾತನಾಡು. ಆದ್ರೆ ಫಿಕ್ರಿನ್ ಸಾಹೇಬ, ಕನ್ನಡಿಗರು ಉಂಡ ಮನೆಗೆ ದ್ರೋಹ ಬಗೆಯವರೆಂದು ಮಾತ್ರ ನಿನ್ನ ಆಂಗ್ಲ ಇತಿಹಾಸದಲ್ಲಿ ಬರೆಯಬೇಡ. ಯಾಕಂದ್ರೆ ಕಿತ್ತೂರ ನಾಡಿನ ಜನತೆ ನನ್ನನ್ನು ತಮ್ಮ ತಾಯಿ ಎಂದು ತಿಳಿದುಕೊಂಡಿರುವರು. ತಾಯಿಯಾದವರಿಗೆ ಒಳ್ಳೆಯ ಮಕ್ಕಳು ಬೇಕು, ಕೆಟ್ಟ ಮಕ್ಕಳು ಬೇಕು. ವಿಧಿ ನೇಮವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಮೆಚ್ಚಿದೆ ಚೆನ್ನಮ್ಮ, ಮೆಚ್ಚಿದೆ ನಿನ್ನ ದೇಶಾಭಿಮಾನಕ್ಕೆ, ಮೆಚ್ಚಿದೆ ನಿನ್ನ ವಿಚಾರ ಗುಣಕ್ಕೆ, ಮೆಚ್ಚಿದೆ. ನನ್ನ ಮನಸ್ಸು ಹೇಳುತ್ತಿದೆ ನಿನ್ನನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕೆಂದು. ಆದರೆ ಹಾಗೆ ಮಾಡಿದ್ದಾರೆ ನಮ್ಮ ಕಂಪನಿ ಸರ್ಕಾರಕ್ಕೆ ದ್ರೋಹ ಮಾಡಿದಂತೆ ಆಗುತ್ತದೆ. ಚೆನ್ನಮ್ಮ, ಸಾರಿ, ಐ ಆಮ್ ವೆರಿ ಸಾರಿ. ರಾಣಿ ಸಾಹೇಬರನ್ನು ಬಂಧಿಸಿ ಗೌರವದಿಂದ ಕರೆದುಕೊಂಡು ಬನ್ನಿ. ಅವಧೂತ ಗರಗದ ಮಡಿವಳ ಸ್ವಾಮಿಯ ಶಾಪ ಬರಸಿಡಿಲಿ ನಂಗ ಬಡದೈತು. ಅವಧೂತ ಗರಗದ ಮಡಿವಳ ಸ್ವಾಮಿಯ ಶಾಪ ಗರಸಿಡಿಲಿ ನಂಗ ಬಡದೈತು. ಬರಸಿಡಿಲಿ ನಂಗ ಬಡದೈತು. ಕಿತ್ತೂರು ಜಾಳು ಜಾಳಾಗಿ ಹಾಳಾತೋ, ಜಾಳು ಜಾಳಾಗಿ ಹಾಳಾತೋ. ಕಿತ್ತೂರು ರಣದಾಗ ಬಣವಿ ಒಟ್ಟಿದಂಗ ಹೆಣಗಳ ರಾಶಿ ಬಿತ್ತೈತೋ. ಕಿತ್ತೂರು ರಣದಾಗ ಬಣವಿ ಒಟ್ಟಿದಂಗ ಹೆಣಗಳ ರಾಶಿ ಬಿತ್ತೈತೋ. ಹೆಣಗಳ ರಾಶಿ ಬಿತ್ತೈತು. ಕಿತ್ತೂರು ಜಾಳು ಜಾಳಾಗಿ ಹಾಳಾತೋ, ಜಾಳು ಜಾಳಾಗಿ ಹಾಳಾತೋ, ಜಾಳು ಜಾಳಾಗಿ ಹಾಳಾತೋ. ಹೋಗು ಮಗಳೇ ಹೋಗು. ನಿನ್ನಂಥ ಮಹಾಶಕ್ತಿಶಾಲಿ, ವಿನಯ ಸಂಪನ್ನೆ, ಸಾಧ್ವಿ ಶಿರೋಮಣಿಯ ದರ್ಶನವಾಗುವ ಭಾಗ್ಯ ಇಂದು ಈ ಯೋಗಿಗೆ ಇಲ್ಲದಾಯಿತು. ಗುರುಸಿದ್ದೇಶನ ಕರುಣೆಯೇ ನಿನ್ನ ಮೇಲೆ ಇಲ್ಲವೆಂದ ಮೇಲೆ ಈ ಬಡ ಸನ್ಯಾಸಿಯಾದರೂ ಏನು ಮಾಡಲು ಸಾಧ್ಯ? ಗುರುಗಳೇ, ನನ್ನ ತಾಯಿ ತಾಯ ಇನ್ನೆಲ್ಲಿಯ ತಾಯಿ? ರಾಯಣ, ಮಂತ್ರಿಗಳು ಮಡಿದರು. ತಾಯಿ ಚೆನ್ನಮ್ಮನನ್ನು ಆಂಗ್ಲರು ಬಂಧಿಸಿ ಕಳೆದೊಯ್ದರು. ನಿನ್ನ ಮಕ್ಕಳನ್ನು ಅನಾಥರನ್ನಾಗಿ ಮಾಡಿದೆಯಾ? ಪ್ರಭು ಮಲ್ಲ ಸರ್ಜೆ ದೊರೆ ತೀರಿಕೊಂಡ ನಂತರ ಕಿತ್ತೂರು ರಾಜ್ಯವನ್ನು ಧೈರ್ಯದಿಂದ ಕಾಪಾಡಿಕೊಂಡು ಬಂದ ವೀರ ಮಾತೆ ಇಂದು ಶತ್ರುಗಳ ವಶವಾದೆಯ. ಕಿತ್ತೂರ ತಟ್ಟಿನಾಡಿನಲ್ಲಿ ಸಾವಿರಾರು ಜನರಿಗೆ ನಿತ್ಯ ದಾನ ಧರ್ಮಗಳನ್ನು ಕೈ ಎತ್ತಿ ನೀಡಿದ ಅನ್ನಪೂರ್ಣೇಶ್ವರಿ ಇಂದು ಆಂಗ್ಲರ ಹಂಗಿನಲ್ಲಿ ಜೀವ ಸವಿಸಬೇಕಾಯಿತೆ.
ಅವ್ವಾ ಅವ್ವಾ, ನೀನು ಈ ರಾಯಣ್ಣನ ರಕ್ಷಣೆಯಲ್ಲಿದ್ದರೆ ನಿನ್ನ ಒಂದು ಕೂದಲು ಸಹ ಕೊಂಕಾಗದಂತೆ ನೋಡಿಕೊಳ್ಳುತ್ತಿದ್ದೆ. ಅದೇಕೆ ನನ್ನ ನಗಲಿಸಿದೆ ತಾಯಿ, ಅದೇಕೆ ನನ್ನ ನಗಲಿಸಿದೆ? ಅದಾವ ಕೆಟ್ಟ ಗಳಿಗೆಯಲ್ಲಿ ನನ್ನವ್ವನನ್ನು ಬಿಟ್ಟು ಹೋಗುವ ಕೆಟ್ಟ ಬುದ್ಧಿ ನನಗೆ ಕೊಟ್ಟೆಯೋ ಕಲ್ಮಠದ ಗುರು ಸಿದ್ದೇಶ. ಕನ್ನಡಿಗರ ಹೃದಯ ಸಾಮ್ರಾಜ್ಯವಾದ ಕಿತ್ತೂರು ಆಂಧ್ರ ಬೆಟ್ಟುವ ಸಿಂಹಾಸನದ ಮೆಟ್ಟಿಲಾಗಬೇಕೆ? ಸಾಧ್ಯವಿಲ್ಲ, ಅದೆಲ್ಲಿಗೂ ಸಾಧ್ಯವಿಲ್ಲ. ಅವ್ವಾ, ನಿನ್ನಾಜ್ಞೆಯಂತೆ ನನ್ನ ದೇಹದ ನರನಾಡಿಗಳಲ್ಲಿ ಹನಿ ರಕ್ತ ಸಂಚರಿಸುವವರೆಗೂ ಹೋರಾಡುತ್ತೇನೆ. ಈ ಯುದ್ಧ ಧರ್ಮಕ್ಕಾಗಿ, ಈ ಯುದ್ಧ ನ್ಯಾಯಕ್ಕಾಗಿ, ಈ ಯುದ್ಧ ಸತ್ಯಕ್ಕಾಗಿ, ಈ ಯುದ್ಧ ಸ್ವಾತಂತ್ರ್ಯಕ್ಕಾಗಿ, ಈ ಯುದ್ಧ ನನ್ನ ಮಹಾತಾಯಿ ಚೆನ್ನವಳ ಮಾತೃ ಋಣಕ್ಕಾಗಿ. ಕನ್ನಡ ಮಾತೆಯ ಮಣ್ಣಿನ ಮಗನಾಗಿ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾನೇ ಸತ್ತರೆ ನನ್ನಂತಹ ಭಾಗ್ಯಶಾಲಿ ಬೇರೆ ಯಾರೂ ಇಲ್ಲ. ಹಾಗಾದರೆ ಈ ಯುದ್ಧಕ್ಕೆ ಕಾರಣರಾರು? ಇಷ್ಟೆಲ್ಲ ಅನಾಹುತಕ್ಕೆ ಗುಳ್ಳೆನ ರೀತಿಯ ಹೊಚ್ಚು ಹಾಕಿದವರು ಯಾರು? ಕಿತ್ತೂರು ಕೋಟೆಯ ಕಲ್ಲು ಸಡಿಲಾಗುವಂತೆ ಸಜ್ಜು ರೂಪಿಸಿದವರು ಯಾರು? ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಕಟ್ಟಬೇಕೆಂಬ ಕೆಟ್ಟ ಆಲೋಚನೆಯಿಂದ ಕಿತ್ತೂರನ್ನು ಗಟ್ಟಿನಲ್ಲಿ ಆಗಿಸಿಕೊಳ್ಳುವ ಆಂಗ್ಲರ ಅಟ್ಟಹಾಸವೇ? ಇಲ್ಲ, ಈ ರಾಯಣ್ಣನಿಗೆ ತನ್ನ ತೋಳ್ಬಲಗಳ ಮೇಲಿರುವ ಅತಿಯಾದ ಆತ್ಮವಿಶ್ವಾಸವೇ? ಅಥವಾ ಸ್ವಾಭಿಮಾನದಿಂದ ಬದುಕಬೇಕೆನ್ನುವ ಕನ್ನಡಿಗರ ಹುಟ್ಟುಗುಣವೇ? ಅದೇನೇ ಕಾರಣವಾಗಿರಲಿ, ಸ್ವಾತಂತ್ರ್ಯ ಸಂಗ್ರಾಮದ ಈ ನನ್ನ ಹೋರಾಟದ ದಾರಿಯಲ್ಲಿ ಅಡ್ಡ ಬಂದವರನ್ನ ಅಡ್ಡಡ್ಡ ಕೊಚ್ಚಿ ಹಾಕುತ್ತೇನೆ. ಅವ್ವಾ, ನಿನ್ನ ಸಾಕ್ಷಿ, ಕಲ್ಮಠ ಗುರು ಸಿದ್ದೇಶ್ವರನ ಪಾದ ಸಾಕ್ಷಿ. ದತ್ತು ಪುತ್ರ ಶಿವಲಿಂಗ ರುದ್ರ ಸರ್ಜನೆ ಕಿತ್ತೂರಿನ ಸಿಂಹಾಸನಾಧೀಶ್ವರನಾಗಿ ರಾರಾಜಿಸಬೇಕು. ಕಿತ್ತೂರ ಕೋಟೆ ಮೇಲೆ ಕನ್ನಡಿಗರ ಹೆಮ್ಮೆಯ ನಂದಿ ಧ್ವಜ ಮತ್ತೆ ತಲೆ ಎತ್ತಿ ಹಾರಾಡಬೇಕು. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ಭಲೆ, ನಿನ್ನ ಶೌರ್ಯ ಪರಾಕ್ರಮಕ್ಕೆ ತಕ್ಕುದಾದ ಪ್ರತಿಜ್ಞೆಯನ್ನೇ ಮಾಡಿರುವೆ. ಇನ್ನು ಮುಂದಿನ ಹೋರಾಟದಲ್ಲಿ ಗೆಲುವು ನಿನ್ನದೇ. ಚೆನ್ನಮ್ಮ ತಾಯಿ ಕನ್ನಡಿಗರ ಕೀರ್ತಿ ಮುಕುಟವಾದರೆ ಸಂಗೊಳ್ಳಿ ರಾಯಣ್ಣ ಕನ್ನಡಿಗರ ಕೀರ್ತಿ ಸಾಮ್ರಾಜ್ಯ, ಭಾರತದ ಹೆಮ್ಮೆಯ ಪುತ್ರ, ವಿಶ್ವದಲ್ಲೆಲ್ಲ ಹೆಸರು, ಅವನ ಹೆಸರು ಖ್ಯಾತಿಯಾಗಲಿ. ಸೂರ್ಯ ಚಂದ್ರರಿರುವಲ್ಲಿ ಪರ್ಯಂತ. ಹರ ಹರ ಮಹಾದೇವ, ಹರ ಹರ ಮಹಾದೇವ.